ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಕ್ರಿಸ್ಮಸ್ ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ, ಅದಕ್ಕಿಂತ ಮೊದಲಿನ ದಿನ ಏನೆಲ್ಲ ನಾವು ತಯಾರಿ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ತುಣುಕು ಅಂತ ಹೇಳ್ತಾ ನೋಡಿ ಸಣ್ಣದಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಖಂಡಿತವಾಗ್ಲೂ ಇಷ್ಟ ಆಗೋದಾದರೆ ಈ ಒಂದು ವ್ಲಾಗಿಗೆ ಲೈಕ್ ಕೊಡಿ. ಇಲ್ಲಿ ನಾವು ಕ್ರಿಪ್ ಮಾಡ್ತಾಯಿದ್ವಿ. ಏಸು ಹುಟ್ಟಿದ ಒಂದು ಗೋದಲಿ ಉಂಟು ನೋಡಿ, ಕೊಟ್ಟಿಗೆ, ಅದನ್ನು ನಾವು ರೆಡಿ ಮಾಡ್ತೀವಿ. ವರ್ಷ ಇದನ್ನು ನಾವು ಮಾಡ್ತೀವಿ. ನೀವು ನೋಡಿರ್ಬೋದು, ನನ್ನ ಬೇರೆ ವ್ಲಾಗಲ್ಲಿ ಕೂಡ ಇರುತ್ತೆ ಇದು. ಹಾಗೆ ಇಲ್ಲಿ ನಾವು ಮಣ್ಣೆಲ್ಲ ತಂದು ಹಾಕಿ ಇದನ್ನೆಲ್ಲ ಸರಿ ಮಾಡಿ ಎಲ್ಲ ಮಾಡ್ತಾಯಿದ್ವಿ, ಒಂದೊಂದು ಕೆಲಸ ಎಲ್ಲರೂ ಸೇರಿಕೊಂಡು. ಇದು ಎಲ್ಲರ ಮನೆಯಲ್ಲಿ ಕೂಡ ಮಾಡ್ತಾರೆ. ದೊಡ್ಡದಿಲ್ಲದಿದ್ದರೆ ಸಣ್ಣದಾದರೂ ಒಂದು ಮಾಡಿ ಇಡ್ತಾರೇನೆ, ಅದೊಂದು ನಮ್ಮ ರೀತಿ. ಮಕ್ಕಳಿಗೆ ನಾವು ಅದನ್ನು ಕಂಟಿನ್ಯೂ ಆಗಿ ಕಲಿಸಲೇಬೇಕು, ಇಲ್ಲದಿದ್ದರೆ ಅವರು ಕೂಡ ಮರೆತು ಹೋಗ್ತಾರೆ. ಹಾಗಾಗಿ ಇದನ್ನು ನಾವು ವರ್ಷ ಮಾಡ್ತೀವಿ. ನನಗೆ ಇರುವುದರಿಂದಲೂ ನಾವು ಮಾಡ್ತೀವಿ. ಅದು ನನ್ನ ಮಕ್ಕಳಿಗೆ ಕೂಡ ನಾನು ಕಲಿಸಿದ್ದೀನಿ. ಎಲ್ಲರೂ ಕೂಡ ಸೇರಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ಇದು ಆಗ್ತಾ ಉಂಟು. ಫೈನಲ್ ಲುಕ್ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇದರದ್ದು. ಇವಾಗ ಮೇಲಿಂದ ಮೇಲೆ ಮಾತ್ರ ಇದು ಆಗ್ತಾ ಉಂಟು. ಹಾಗೆ ನಿಮ್ಮ ಮನೇಲಿ ಎಲ್ಲ ನೀವು ರೆಡಿ ಮಾಡಿದ್ರಾದರೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ, ಹೇಳಿ ನೀವೆಲ್ಲ ಯಾವ ರೀತಿ ಆಚರಿಸ್ತೀರಿ, ಏನು ಮಾಡ್ತೀರಿ ಅಂತ ಹೇಳಿ. ಇದೊಂದು ಖುಷಿ ತುಂಬ ನಮಗೆ. ಹಾಗೂ ನನಗೆ ಸುಮಾರು ಜನ ಕೇಳ್ತಾಯಿದ್ರು, ಅಂದರೆ ನೀವು ತವರ ಮನೆಗೆ ಹೋಗೋದಿಲ್ವಾ, ಕ್ರಿಸ್ಮಸ್ ನಿಮಗೆ ದೊಡ್ಡ ಹಬ್ಬ, ಆಚರಣೆ ಮಾಡೋದಿಲ್ವಾ, ಯಾವಾಗಲೂ ನೀವು ಏನು ಕೂಡ ತೋರಿಸೋದಿಲ್ಲ, ಅಣ್ಣಂದಿರಿಲ್ವಾ, ತಮ್ಮಂದಿರಿಲ್ವಾ, ಹಾಗೀಗೆ ಅಂತೇಳಿ ಎಲ್ಲವನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಇವಾಗ ನಾನಿಲ್ಲಿ ಎಂತ ಹೇಳ್ತಾರೆ, ರಾಗಿ ಇದೆ ನೋಡಿ, ಅದನ್ನು ನೆನೆ ಹಾಕಿದ್ದೆ, ಸಣ್ಣದಾಗಿ ಬಂದಿದೆ ಅದರದ್ದು. ಗದ್ದೆ ಮಾಡ್ತಾಯಿದ್ವಿ. ಗ್ರೀನರಿ ಕಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಯಾವುದು ಕೂಡ ನೀವು ಹಾಕ್ಬೋದು, ಭತ್ತ, ರಾಗಿ, ಜೋಳ, ಸುಮಾರು ಜನ ಒಂದೊಂದು ಹಾಕ್ತಾರೆ, ಗೋಧಿ. ನಾನಿಲ್ಲಿ ರಾಗಿಯನ್ನು ನೆನೆ ಹಾಕಿದ್ದೆ, ಅದನ್ನೇ ನಾನು ಹಾಕ್ತಾಯಿದ್ದೀನಿ. ಓಕೆ ನೋಡಿ, ಕೆಲವು ನಮಗೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೂ ಕೆಲವರು ಹೇಳ್ತಾರೆ, ನೀವು ನಿಮ್ಮ ತವರ ಮನೆಗೆ ಯಾಕೆ ಹೋಗಲ್ಲ. ಕೆಲವರಿಗೆ ತವರ ಮನೆ ಇರ್ಬೋದು, ಮದುವೆ ಆದಮೇಲೂ ಕೂಡ ಹೋಗ್ತಾರೆ ಬರ್ತಾರೆ. ಹಾಗೂ ಕೆಲವರಿಗೆ ಇದೇ ಇರೋದಿಲ್ಲ. ಎಷ್ಟು ಹೇಳಿದರು, ತಂದೆ ತಾಯಿ ಇರೋ ತನಕ ಒಂದು ಹೆಣ್ಣಿಗೆ ತವರ ಮನೆ ಅಲ್ವಾ, ಆಮೇಲೆ ಎಷ್ಟು ಹೇಳಿದರು ಅದು ಅಷ್ಟೇ. ಹಾಗಾಗಿ ನನಗಂತೂ ಅಮ್ಮ ಅಪ್ಪ ಇಬ್ಬರು ಕೂಡ ಇಲ್ಲ. ಹಾಗೂ ಇದ್ದವರು ಇದ್ದಾರೆ, ನಾನೇ ಹೆಚ್ಚಾಗಿ ಹೋಗೋದಿಲ್ಲ. ಯಾರು ಪ್ರೀತಿ ಮಾಡಲ್ಲ ಅಂತ ಇಲ್ಲ, ಮಾಡ್ಬೋದು. ಆದರೆ ಕೆಲವು ಕಾರಣದಿಂದ ಸ್ವಲ್ಪ ದೂರವಾಗಿ ಉಳಿದು ಹೋಗಿದ್ದೀವಿ. ಹಾಗಾಗಿ ನಾನು ತವರ ಮನೆಗೆ ಹೋಗಲ್ಲ. ಸುಮಾರು ಜನ ನೀವು ಕೇಳ್ತಿರಲ್ವ, ಹಾಗೆ ನಾನು ಹೇಳೋದು, ಯಾರು ಕೆಟ್ಟವರಂತ ನಾನು ಹೇಳಲ್ಲ, ಅಥವಾ ನಾನು ತುಂಬ ಒಳ್ಳೆಯವಳಂತ ಕೂಡ ನಾನೇನು ಹೇಳ್ತಾ ಇಲ್ಲ. ಕೆಲವು ಕಾರಣದಿಂದ ಸ್ವಲ್ಪ ದೂರ ಆಗಿ ಹೋಗಿದ್ದೀವಿ ಅಷ್ಟೇ. ಓಕೆ, ಇಲ್ಲಿ ಇವಾಗ ನೋಡಿ ಗುಡ್ಡ ಆಗ್ತಾ ಉಂಟು. ಇವಾಗ ನಿಮಗೆ ಒಂಥರ ಕಾಣ್ಬೋದು, ಆಮೇಲೆ ಚೆಂದ ಕಾಣುತ್ತೆ ಇದು. ನೆಕ್ಸ್ಟ್ ಇವಾಗ ಇದರ ರೆಸಿಪಿಯೆಲ್ಲ ನಾನು ಹಾಕಿದ್ದೀನಿ, ಆದರೆ ನಾನಿಲ್ಲಿ ತುಣುಕು ಅಂತ ಹೇಳಿದೆ ನೋಡಿ, ಏನೆಲ್ಲ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಒಂದೊಂದಾಗಿ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದಾಗಿದ್ದೇ ನಾವಿಲ್ಲಿ ಎಲ್ಲರೂ ಸೇರಿ ಇದು ಮಾಡ್ತಾಯಿದ್ವಿ ಅಂತ ಕಿಡಿಯು. ಹಾಗೂ ನಾನು ಹೇಳೋದಾದರೆ, ನಾನು ಇವಾಗ ಅತ್ತೆ ಮನೆಯಲ್ಲಿದ್ದೀನಿ. ಅದು ಕೂಡ ಕೇಳ್ತಾಯಿದ್ರು, ನಿಮಗೆ ಯಾಕೆ ತೋರಿಸೋದಿಲ್ಲ ಅಂತ. ಇದು ಕೂಡ ನಾನು ಅದೇ ಹೇಳೋದು, ಕೆಲವು ಪರ್ಸನಲ್ ರೀಸನ್ನಿಂದ ನಾನು ತೋರಿಸ್ತಾ ಇಲ್ಲ. ಬಿಟ್ಟರೆ ಮತ್ತು ನನ್ನ ಗಂಡನ ಮನೆಯವರು ಎಲ್ಲರೂ ಕೂಡ ತುಂಬ ಒಳ್ಳೆಯವರು, ಹಾಗೂ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಗಂಡನ ಮನೆಯವರು ಯಾರು ಕೂಡ ಕೆಟ್ಟವರಲ್ಲ. ಹಾಗಾಗಿ ಹಾಗೆ ಅಂತ ಏನು ಕೂಡ ಎನಿಸ್ಬೇಡಿ. ಕೆಲವು ಪರ್ಸನಲ್ ರೀಸನ್ ಇರುತ್ತೆ, ನಿಮಗೆ ಅರ್ಥ ಆಗುತ್ತೆ, ಅದರಿಂದ ನಾನು ತೋರಿಸ್ತಾ ಇಲ್ಲ ಅಷ್ಟೇ. ಬಿಟ್ಟರೆ ಎಲ್ಲ ಕೂಡ ಒಂದಿನ ಸರಿ ಆಗ್ಬೋದು, ಆವಾಗ ನಾನು ಎಲ್ಲರನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಷ್ಟು ತನಕ ಯಾರು ಕೂಡ ಬೇಸರ ಮಾಡಬೇಡಿ. ಓಕೆ, ಇವಾಗ ಇಲ್ಲಿ ಮೀನು ರೆಡಿಯಾಗಿ, ಬೆರಕೆ ಮೀನು ಸಾರು ನನ್ನ ಪ್ರಿಯಾಸ್ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಅದನ್ನು ನೀವು ಟ್ರೈ ಮಾಡಿ. ಅದೇ ಮೀನು ಸ್ವಲ್ಪ ಸಾರು ಸ್ವಲ್ಪ ಫ್ರೈ ಆಗ್ತಾ ಉಂಟು ಮಧ್ಯಾಹ್ನ ಊಟಕ್ಕೆ. ನೋಡಿ, ಇಲ್ಲಿ ಬೆರಕೆ ಮೀನು ಅಂದರೆ ನಿಮಗೆ ಗೊತ್ತಿರ್ಬೋದು, ಮಿಕ್ಸ್ ಮೀನೆಲ್ಲ ಇರುತ್ತೆ, ಒಂದೇ ಮೀನಲ್ಲ, ಎಲ್ಲ ಮಿಕ್ಸ್ ಮೀನು. ತುಂಬ ಚೆನ್ನಾಗಾಗುತ್ತೆ ಅದ್ರ ರುಚಿ. ಅಂದರೆ ಎಲ್ಲ ಮೀನು ಮಿಕ್ಸ್ ಇರುತ್ತಲ್ವ, ಒಂದೊಂದರ ಮೀನಿನ ರುಚಿ ಮಿಕ್ಸ್ ಆಗಿ ಆ ಒಂದು ಸಾರಿಗೆ ಒಳ್ಳೆ ರುಚಿ ಬರುತ್ತೆ. ಅದೇ ಇಲ್ಲಿ ಆಗ್ತಾ ಉಂಟು. ಇವಾಗ ಕೆಲವರ ಬಾಯಲ್ಲಿ ನೀರು ಕೂಡ ಬಂದಿರ್ಬೋದು, ನನಗೆ ಅರ್ಥ ಆಗುತ್ತೆ. ನನ್ನಂಥವ್ರು ಸುಮಾರು ಜನ ಇದ್ದಾರೆ. ಹಾಗಾಗಿ ಇದರ ನಾನು ರೆಸಿಪಿ ನನ್ನ ಪ್ರಿಯಾಸ್ ರೆಸಿಪಿಯಲ್ಲಿ ಹಾಕಿದ್ದೀನಿ. ಪ್ಲೀಸ್ ಮಿಸ್ ಮಾಡಿದೆ ಅದನ್ನು ನೋಡಿ, ಯಾಕೆಂದರೆ ತುಂಬ ಟೇಸ್ಟ್ ಆಗಿದೆ ಅವತ್ತು ಸಾರಂತೂ.
ಓಕೆ, ಇವಾಗ ಇದು ಆಗ್ತಾ ಉಂಟು. ಬಂಗಡೆ ಬೂತಾಯಿ ಒಂದಿಲ್ಲ, ಮತ್ತು ಪೇಡಿ ಹೇಳ್ತೀವಿ ನಾವು, ಅಂದರೆ ಸ್ವಾಡಿ ಹೇಳ್ತಾರೆ, ಅದು ಸುಮಾರು ಮೀನು ಉಂಟು ಇದರಲ್ಲಿ. ಓಕೆ ನೋಡಿ, ಮನೆಯಲ್ಲೇ ಆದ ತರಕಾರಿಯನ್ನು ಒಟ್ಟು ಮಾಡ್ತಾ ಇದ್ದೀನಿ. ಏನೆಲ್ಲ ಉಂಟು ತೋರಿಸ್ತೀನಿ ನಿಮಗೆ, ಸುಮಾರು ಉಂಟು. ಅದರಲ್ಲಿ ಇವಾಗ ಸ್ವಲ್ಪ ಸ್ವಲ್ಪನೇ ತೋರಿಸ್ತೀನಿ ನೋಡಿ. ಇದು ಎಂತ ಹೇಳ್ತಾರೆ ಇದಕ್ಕೆ, ಸಂಗೋ ಅಲಸಂಡೆ, ಅಲಸಂಡೆ, ಕೆಂಪು ಅಲಸಂಡೆ ಹಾಗೂ ಇದು ಎರಡು ಕೂಡ ಉಂಟು. ತುಂಬ ರುಚಿ ಇರುತ್ತೆ, ಕೆಂಪು ಅಲಸಂಡೆ ಇರುತ್ತೆ ನೋಡಿ. ಅದು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಹಾಕಿ ಒಂದು ಸಣ್ಣ ಪಲ್ಯ ಮಾಡೋಣ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ ಪಲ್ಯ ಇದರದ್ದು. ಓಕೆ, ಹಾಗೆಯೇ ಏನೆಲ್ಲ ಬೆಳೆದಿದೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೂ ನೋಡಿ, ಇದು ಉದ್ದ ನುಗ್ಗೆಕಾಯಿ ಅಂತ, ಸಾರಿ, ಬದನೆಕಾಯಿ. ತುಂಬ ಚೆನ್ನಾಗಿದೆ ಅಲ್ವಾ, ಎಂತ ಎಳೆತ್ತಿದೆ, ತುಂಬ ಚೆನ್ನಾಗಾಗುತ್ತೆ ಇದರದ್ದು ಪಲ್ಯ. ಹಾಗೆ ಇದೊಂದು ದೊಡ್ಡದುಂಟು, ಒಂದೇ ಇಟ್ಟರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಬೆರಕೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಅದನ್ನೇ ಕಟ್ ಮಾಡ್ತಾಯಿದ್ದೀನಿ. ನನಗೆ ತರಕಾರಿ ನೆಡೋದು, ತಿನ್ನೋದು, ಕಟ್ ಮಾಡೋದು ಎಲ್ಲನೂ ಇಷ್ಟ, ನಿಮಗೆ ಗೊತ್ತುಂಟದು. ಹಾಗೆ ನೋಡಿ, ನನ್ನ ಹಸ್ಬೆಂಡನ್ನು ವಿಡಿಯೋ ತೆಗಿತಾ ಇದ್ದಾರೆ. ನಾನು ಒಂದು ಬಡ್ಡು ಚಾಕು ತಗೊಂಡು ಕರ 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 ಮಾಡ್ತಾಯಿದ್ದೀನಿ. ಕಟ್ಟಂತೂ ಆಯಿತು. ಓಕೆ, ನೆಕ್ಸ್ಟ್ ಏನುಂಟು ನೋಡೋಣ. ನೋಡಿ, ಮನೋಲಿ ತೊಂಡೆಕಾಯಿ ಗುಂಡು ಗುಂಡಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನೇ ತೆಗಿತಾ ಇದ್ದೀನಿ. ಸುಮಾರು ಉಂಟು ತೊಂಡೆಕಾಯಿ, ಅದರಲ್ಲಿ ಸ್ವಲ್ಪ ನಾನು ತೆಗಿತಾ ಇದ್ದೀನಿ ಇವತ್ತಿಗೆ. ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನೋಡಿ. ಇವಾಗ ನೆಕ್ಸ್ಟ್ ನೋಡೋಣ. ಇದು ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಮ್ಮದರಲ್ಲಿ ಗೆವಡೋ ಅಂತ ಹೇಳ್ತಾರೆ ಇದಕ್ಕೆ, ಕನ್ನಡದಲ್ಲಿ ಇದಕ್ಕೆ ಅಂತ ಹೇಳ್ತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಚಪ್ಪಟೆ ಬೀನ್ಸ್ ಅಂತ ಹೇಳಿ, ಇನ್ನೆಂತ ಹೇಳೋದು, ಹೆಸರು ಏನಾದರೂ ನಾನು ಕೊಟ್ಟೆ ಅಷ್ಟೇ. ಇದರದ್ದು ಕೂಡ ಪಲ್ಯ ಚೆನ್ನಾಗಾಗುತ್ತೆ. ಎಳೆತ್ತಿರುವಾಗ ತೆಗಿಬೇಕು, ಆವಾಗ ಟೇಸ್ಟ್ ಆಗುತ್ತೆ. ಏನಾದರೂ ಮಿಕ್ಸ್ ಹಾಕಿ ಮಾಡಲಿಕ್ಕೆ ಒಳ್ಳೆಯದಾಗತ್ತೆ. ನೋಡ್ಬೋದು ನೀವು, ಇದು ಬೀಜಕ್ಕೆ ಬಿಟ್ಟಿದ್ದೀವಿ ಎರಡನ್ನು. ಹಾಗೂ ಇಲ್ಲಿ ಮುಳ್ಳು ಸೌತೆ ಕುಕುಂಬರ್ ಕೂಡ ಆಗಿದೆ. ಇದರಲ್ಲಿ 2 ಕುಕುಂಬರ್ ಆಲ್ರೆಡಿ ತೆಗೆದು ತಿಂದು ಕೂಡ ಆಗಿದೆ ನಾವು. ಇಲ್ಲಿವಾಗ ಸಣ್ಣ ಸಣ್ಣದಾಗಿ ಬೆಳೆದಿದೆ ನೋಡ್ಬೋದು. ನನ್ನ ಹಸ್ಬೆಂಡ್ ಇವಾಗ ತೋರಿಸ್ತಾರೆ. ನನಗೆ ಆ ಸೈಡ್ ಹೋಗಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಅವರು ಬಂದರು ನೋಡಿ. ನಾನಿವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಅವರು ತೋರಿಸ್ತಾ ಇದ್ದಾರೆ. ಸುಮಾರಾಗಿದೆ ನೋಡ್ಬೋದು ನೀವು ನೋಡಿ. ತುಂಬ ಚೆನ್ನಾಗಾಗುತ್ತೆ. ಎಳೆತ್ತಿರುವಾಗ ಇದನ್ನು ಇವಾಗ ಕಟ್ ಮಾಡಿ ತಿನ್ನಲಿಕ್ಕೆ ಉಂಟು. ನಮಗೆ ತುಂಬ ಇಷ್ಟ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ಇಲ್ಲಿ ಎಂತ ಆಗ್ತಾ ಉಂಟ, ಎಂತ ಹೇಳ್ತಾರೆ, ಕರ್ಜಿಕಾಯಿ ಅಂತ ಹೇಳ್ತಾರೆ ನೋಡಿ, ಅದು ಆಗ್ತಾ ಉಂಟು. ಎಲ್ಲ ಲಟ್ಟಿಸಿ ಎಲ್ಲ ಇಟ್ಟಿದ್ದೀವಿ. ಕರ್ಜಿಕಾಯಿ ಸುಮಾರು ಸಲ ನನ್ನ ವ್ಲಾಗಲ್ಲಿ ಕೂಡ, ವಿಡಿಯೋದಲ್ಲಿ ಕೂಡ ಉಂಟು, ರೆಸಿಪಿಯಲ್ಲಿ. ಹಾಗೂ ಸುಮಾರು ಜನಕ್ಕೆ ಹೆಚ್ಚಾಗಿ ಗೊತ್ತಿರುತ್ತೆ, ಹಾಗಾಗಿ ನಾನು ಕಂಪ್ಲೀಟಾಗಿ ಇದನ್ನು ಶೇರ್ ಮಾಡುವಷ್ಟು ಆಗಲಿಲ್ಲ. ನನಗೆ ಟೈಮ್ ಕೂಡ ಸಿಗಲಿಲ್ಲ ಎಲ್ಲವನ್ನು ಶೂಟ್ ಮಾಡುವಷ್ಟು. ತುಂಬ ಕೆಲಸ ಇರುತ್ತೆ, ತುಂಬ ಮಾಡಬೇಕು. ಕುಸ್ವಾರ ಅಂತ ಹೇಳ್ತೀವಿ ನಾವು, ಕ್ರಿಸ್ಮಸ್ಸಿಗೆ ತಿಂಡಿ ಮಾಡೋದು. ಆದರೂ ಆದಷ್ಟು ನಾನು ಗುಳಿಯೋ, ಕಿಡಿಯೋ, ನೆಕ್ಸ್ಟ್ ಲಡ್ಡು ಎಲ್ಲ ಶೇರ್ ಮಾಡಿದ್ದೀನಿ. ಅದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಯಾವುದು, ಪ್ರಿಯಾಸ್ ಮಧ್ಯಮ ಕುಟುಂಬ ರೆಸಿಪಿಯಲ್ಲಿ ಉಂಟು, ಅದರಿಂದ ನೀವು ಅಲ್ಲಿ ನೋಡ್ಬೋದು ನೋಡಿ. ಫ್ರೈ ಆಗ್ತಾ ಉಂಟು. ಕೆಲವರಿಗೆ ಇದು ತುಂಬ ಇಷ್ಟ, ನನಗಿದ್ದು ಅಷ್ಟು ಇಷ್ಟ ಇಲ್ಲ, ನನಗೆ ಲಡ್ಡು ತುಂಬ ಇಷ್ಟ ನೋಡಿ. ಫ್ರೈ ಆಗ್ತಾ ಉಂಟು ನೋಡ್ಬೋದು ನೀವು. ತುಂಬ ಹೊತ್ತು ತಾಗುತ್ತೆ ಇದೆಲ್ಲ ಮಾಡಬೇಕಾದ್ರೆ, ಹಾಗಾಗಿ ಸುಮಾರು ಜನ ನಾವು ಸೇರಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಎಲ್ಲ ಡಿಟೇಲಾಗಿ ತೋರಿಸುವಾಗ ನನಗೂ ಕೂಡ ಸಾಕಾಗೇ ಹೋಗುತ್ತೆ. ಹಾಗೆ ನಿಮ್ಮ ಜೊತೆ ಮೇಲಿಂದ ಮೇಲೆ ಮಾತ್ರ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಬಾಯಿಂದ ಮಾತು ಕೇಳದೆ, ನನ್ನ ಮುಖ ನೋಡದೆ ಕೆಲವರಿಗೆ ಬೇಜಾರಾಗಿರ್ಬೋದು. ಆದರೆ ಏನು ಮಾಡೋದು, ಕೆಲವು ನಾನು ತುಣುಕು ತೆಗೆದದ್ದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಆಗಲಿಲ್ಲ ಎಲ್ಲ ಶೂಟ್ ಮಾಡಲಿಕ್ಕೆ, ಮಾತಾಡಲಿಕ್ಕೆ. ಓಕೆ ನೋಡಿ, ಕರ್ಜಿಕಾಯಿ ರೆಡಿ. ಕ್ರಿಸ್ಪಿ ಯಮ್ಮಿ. ಓಕೆ, ಇದನ್ನೆಲ್ಲ ನಾವು ಹಂಚ್ತೀವಿ ಕ್ರಿಸ್ಮಸ್ ದಿನ ನಮ್ಮ ನೆರೆಹೊರೆಯವರಿಗೆ. ಅದನ್ನು ನಾನು ನೆಕ್ಸ್ಟ್ ನಿಮಗೆ ವ್ಲಾಗ್ ಮಾಡಿ ಹಾಕ್ತೀನಿ. ನೋಡ್ತಾ ಇದ್ದೀರಲ್ಲ, ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಓಕೆ, ಇದು ಮಿಷಿನಲ್ಲೆಲ್ಲ ಮಾಡಿದ್ದಲ್ಲ, ನೀವು ನೋಡಿರ್ಬೋದು. ಲಟ್ಟಿಸಿ ಇಟ್ಟಿದ್ದೀವಿ, ಆಮೇಲೆ ಅದಕ್ಕೆ ಹೂರಣವನ್ನು ಹಾಕಿ ರೆಡಿ ಮಾಡಿದ್ದು. ಓಕೆ, ಕ್ರಿಸ್ಮಸ್ ಅಂದಮೇಲೆ ಸ್ವಲ್ಪ ಆದರೂ ಮೇಕಪ್ ಮಾಡೋದಿದ್ರೆ ಆಗುತ್ತಾ? ಮೇಕಪ್ ಏನಿಲ್ಲ, ನಾನಿಲ್ಲಿ ಕೇವಲ ಐಬ್ರೋ ತೆಗಿಲಿಕ್ಕೆ ಬಂದಿದ್ದೀನಿ. ಬಂಟ್ವಾಳ ಅಲ್ಲ, ಬೀಚ್ ರೋಡ್ ಹತ್ರ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ತೆಗೆದರು. ಫಸ್ಟ್ ಟೈಮ್ ನಾನಿಲ್ಲಿ ಹೋಗೋದು, ಆದರೆ ತುಂಬ ಚೆನ್ನಾಗಿ ತೆಗೆದರು. ನನಗೆ ತುಂಬ ಇಷ್ಟ ಆಯಿತು ಇವರು ಮಾಡಿದ ಐಬ್ರೋ.
ಇವರ ಸಾರಿ, ನಾನು ಹೊರಗಡೆ ಹೆಸರೆಲ್ಲ ಏನು ನೋಡಲಿಲ್ಲ, ಹಾಗೆ ನನಗೆ ಅದನ್ನು ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಇವಾಗ ಹಲಸಿನ ಕಡುಬು. ಹಲಸಿನ ಕಡುಬು ಯಾವ ರೀತಿ ಮಾಡೋದು ಏನು ಅಂತೇಳಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ತುಂಬ ಒಳ್ಳೆ ವ್ಯೂಸ್ ಕೂಡ ಕೊಟ್ಟಿದ್ದೀರ, ಅದಕ್ಕೆ ಎಲ್ಲರಿಗೆ ತುಂಬ ಇಷ್ಟ ಕೂಡ ಆಗಿದೆ. ಹಾಗೆ ಇಲ್ಲಿ ನೋಡಿ ಅದರದ್ದೇ ಇವಾಗ ರೆಡಿ ಆಗ್ತಾ ಉಂಟು. ನಾನು ಲೆವಿಟನ್ ಹಾಗೂ ಮುಂದ್ಗಡೆ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ. ಲೆವಿಟನ್ ನೋಡಿ ಒರೆಸಿ ನನಗೆ ಕೊಡ್ತಾ ಇದ್ದಾನೆ. ಸುಸ್ತಾಗಿದೆ ಇರಬೇಕು, ತುಂಬ ಮಾಡಿದ್ದೀವಿ ನೋಡ್ಬೋದು ನೀವು. ನನಗೆ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಸೌಂಡ್ ಇತ್ತು ಹೊರಗಡೆ ಎಲ್ಲ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ. ನನ್ನ ಲೆವಿ ಏನು ಮಾಡ್ತಾ ಇದ್ದಾನೆ, ತಮಾಷೆ ಮಾಡ್ತಾ ಇದ್ದೀನಿ. ನನ್ನ ಗಂಡನೊಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ, ಎಂಥದೋ ಹೇಳ್ತಾ ಇದ್ದಾರೆ ಅವರು, ಅವರಿಗೆ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಇದು ಅದಕ್ಕೆ ಹಲಸಿನ ಎಲೆ ಕಡುಬು ಉಂಟು ನೋಡಿ, ಅದಕ್ಕೆ ರೆಡಿ ಆಗ್ತಾ ಉಂಟು ಮಸಾಲ ಅಲ್ಲ ಸಾರಿ, ಹಿಟ್ಟು ನೋಡಿ. ಇಲ್ಲಿ ಇದನ್ನು ನಾನು ಡೀಟೇಲ್ ವೀಡಿಯೋ ಹಾಕಿದ್ದೀನಿ, ಹಾಗಾಗಿ ನೀವು ಅಲ್ಲಿಂದ ನೋಡ್ಬೋದು. ಇಲ್ಲಿ ನಿಮಗೆ ಅಷ್ಟು ಸರಿಯಾಗಿ ಗೊತ್ತಾಗಲಿಕ್ಕಿಲ್ಲ. ಇದು ಪೊಂಗರೆ ಎಲೆ ಅಂತ ಹೇಳ್ತೀವಿ ನಾವು, ಇದರಲ್ಲಿ ಕೂಡ ಮಾಡಿಟ್ಟಿದ್ದೀವಿ. ಅರಿಶಿನ ಎಲೆ ಹಾಕೋದು ನಿಜವಾಗ್ಲೂ, ಆದರೆ ನಮಗೆ ಅರಿಶಿನ ಎಲೆ ಸಿಗಲಿಲ್ಲ ಎಲ್ಲಿ ಕೂಡ, ಹಾಗಾಗಿ ಇದರಲ್ಲೇ ಅಡ್ಜಸ್ಟ್ಮೆಂಟ್. ಓಕೆ, ಇದು ರೆಡಿ ಆಯಿತು. ನನ್ನ ಫೇವ್ರೇಟಲ್ಲಿ ಫೇವ್ರೇಟ್ ಇದು. ಹಾಗಾಗಿ ಮಾಡಿದ ತಕ್ಷಣ 1, 2 ಅಥವಾ 3 ನಾನು ಖಂಡಿತವಾಗ್ಲೂ ತಿಂತೀನಿ, ಮತ್ತೆ ತುಂಬ ತಿಂತೀನಿ, ಆದರೆ ಮಾಡಿದ ತಕ್ಷಣ ಇದು ನನ್ನ ಫೇವ್ರೇಟ್. ಇವಾಗ ನೋಡಿ ತುಂಬ ಚೆನ್ನಾಗಾಗಿದೆ, ತೆಳುವಾಗಿ ಕಟ್ಟು ಕೂಡ ಆಯಿತು, ನೋಡ್ಬೋದು ನೀವು. ನನಗೆ ಅಂತೂ ಇವಾಗ ಬಾಯಲ್ಲಿ ನೀರು ಬರ್ತಾ ಉಂಟು. ನಾನಂತೂ 2-3 ತಿಂದು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಇವಾಗ ಕ್ರಿಬ್ ಮಾಡಲಿಕ್ಕೆ ಗೋಧಲಿ ಕೊಟ್ಟಿಗೆ, ದನದ ಕೊಟ್ಟಿಗೆ ಉಂಟು ನೋಡಿ, ಅದರಲ್ಲಿ ಹುಟ್ಟಿದಲ್ವ ಯೇಸು, ಹಾಗಾಗಿ ಅದು ರೆಡಿ ಆಗ್ತಾ ಉಂಟು. ರೆಟ್ಟಿನಿಂದ ನಾವೇ ಇದನ್ನು ಮಾಡಿದ್ದು, ಕಾರ್ಡ್ಬೋರ್ಡಿಂದ ಮಾಡಿದ್ದೀವಿ ಇದನ್ನು. ಇದು ಕೂಡ ಡೀಟೇಲಾಗಿ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಓಕೆ, ನೆಕ್ಸ್ಟ್ ಡೇ ಏನೆಲ್ಲ ಉಂಟು ತೋರಿಸ್ತೀನಿ. ಕರ್ಜಿಕಾಯಿ ನೋಡಿ ರೆಡಿಯಾಗಿದೆ. ಇವಾಗ ಇನ್ನು ಎಲ್ಲವನ್ನು ನೆಕ್ಸ್ಟ್ ಡೇ ನಮಗೆ ಹಂಚ್ಲಿಕ್ಕೆ ಉಂಟು. 24ನೇ ತಾರೀಕು ನಾವು ಬೆಳಿಗ್ಗೆ ಇದನ್ನೆಲ್ಲ ಹಂಚ್ತೀವಿ, ಆಮೇಲೆ ನೈಟಿಗೆ ಪೂಜೆಗೆ ಹೋಗ್ತೀವಿ. ಹಾಗಾಗಿ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಆಮೇಲೆ 24ನೇ ದಿನ ಏನಾಯಿತು, ಹೇಗೆ ಹೋದ್ವಿ, ಅದೆಲ್ಲ ನಾನು ನೆಕ್ಸ್ಟ್ ನಿಮಗೆ ವ್ಲಾಗಲ್ಲಿ ಹಾಕ್ತೀನಿ. ಹಾಗಾಗಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಇದು ಲಡ್ಡು, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನಾನು ನಿಮಗೆ ಕಾಣಲಿಲ್ಲ, ನಿಮ್ಮ ಜೊತೆ ಮಾತಾಡಲಿಲ್ಲ ಹಾಗೆ ಅಂತ ಯಾರು ಕೂಡ ಬೇಸರ ಮಾಡಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಎಲ್ಲರಿಗೂ ಮಾತಾಡ್ತೀನಿ. ಹಾಗೂ ಸುಮಾರು ಜನ ನನಗೆ ಹಾಯ್ ಹೇಳಲಿಕ್ಕೆ ಹೇಳಿದ್ದಾರೆ, ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ. ನಿಮಗೆ ಅರ್ಥ ಆಗುತ್ತೆ, ಈ ಟೈಮಲ್ಲಿ ಖಂಡಿತವಾಗ್ಲೂ ಆಗ್ತಾಯಿಲ್ಲ ನನ್ನಿಂದ, ಇಲ್ಲದ್ರೆ ನಾನು ನಿಜವಾಗ್ಲೂ ಮಾಡ್ತಾಯಿದ್ದೆ. ಹಾಗಾಗಿ ಯಾರದಾದರೂ ಬರ್ಡೇ ಏನಾದರೂ ಮಿಸ್ ಮಾಡಿದೆ ಆದರೆ ಎಲ್ಲರಿಗೂ ಹ್ಯಾಪಿ ಬರ್ಡೇ, ಎಲ್ಲರಿಗೂ ಕೂಡ ಹಾಯ್ ನನ್ನಿಂದ. ನೆಕ್ಸ್ಟ್ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಮಾತಾಡ್ತೀನಿ. ಓಕೆ, ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.